ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮ್ಮನ್ನ ಶೃಂಗೇರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಶ್ರೀರಂಗಪಟ್ಟಣದಿಂದ ಚಿಕ್ಕಮಂಗ್ಳೂರಿಗೆ 211 ರೂಪಾಯಿ ಒಬ್ರಿಗೆ ಬಸ್ ಚಾರ್ಜು. ಮೈಸೂರಿಂದ ಬಂದರೆ ಇನ್ನೊಂದು 30 ರೂಪಾಯಿ ಜಾಸ್ತಿ ಆಗುತ್ತೆ. ಹೆಚ್ಚು ಕಡಿಮೆ ಮೈಸೂರಿಂದ ಚಿಕ್ಕಮಂಗ್ಳೂರಿಗೆ 250 ರೂಪಾಯಿ ಆಗುತ್ತೆ ಒಬ್ರಿಗೆ ಟಿಕೆಟು. ನಾವು ಹೋಗ್ತಾ ಮಾರುತ ಶಕ್ತಿ ನೋಡಿದ್ವಿ, ಹಾಗಾಗಿ ವಿಂಡ್ ಪವರ್ ಅಂತಾರಲ್ವ, ಸೊ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ಶ್ರೀರಂಗಪಟ್ಟಣದಿಂದ ಚಿಕ್ಕಮಂಗ್ಳೂರಿಗೆ ಬಂದು ಚಿಕ್ಕಮಂಗ್ಳೂರಿಂದ ಇವಾಗ ಶೃಂಗೇರಿ ಬಸ್ ಹತ್ತಿದ್ದೀವಿ. ಇಲ್ಲಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಚೆನ್ನಾಗಿರುತ್ತೆ ನೇಚರು. ಮಿಶ್ರ ಬೆಳೆಯನ್ನು ಬೆಳೀತಾರೆ ಇಲ್ಲಿ. ಮೆಣಸು ಮತ್ತು ಕಾಫಿ ಮತ್ತು ಮರಗಳು ಎಲ್ಲವನ್ನು ಬೆಳೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ. ನಾವು ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟಿದ್ದು. ಶ್ರೀರಂಗಪಟ್ಟಣದಲ್ಲಿ 7:15 ಬಸ್ ಹತ್ತಿದ್ದು. ಶೃಂಗೇರಿಗೆ ಬಂದು ತಲುಪುವಷ್ಟರಲ್ಲಿ 3:25 ಆಗಿದೆ. ಅದು ನಮಗೆ ಬಸ್ಸು ಸರಿಯಾದ ಟೈಮಿಗೆ ಸಿಕ್ತು. ತುಂಬ ಹೊತ್ತೇನೆ ಎಲ್ಲೂ ಕಾಯಲಿಲ್ಲ. ಹಾಗಾಗಿ 3:25 ಶೃಂಗೇರಿಗೆ ಬಂದ್ವಿ. ಬಸ್ನಲ್ಲಿ ಜರ್ನಿ ಮಾಡ್ಕೊಂಡು ಬಂದ್ವಿ ಅಲ್ವಾ, ಹಾಗಾಗಿ ಫುಲ್ ಟಯರ್ಡ್ ಆಗಿದೆ ಅಂತ ಅನ್ನಿಸ್ತಿದೆ. ನಾನು ಚಿಕ್ಕಮಂಗ್ಳೂರಲ್ಲಿ ಬಸ್ ಹತ್ತಿದಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ, ಶೃಂಗೇರಿಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಾವು ಕನ್ನಡ ರಾಜ್ಯೋತ್ಸವ ನಾಳೆ ಅಂತ ಶೃಂಗೇರಿಗೆ ಹೋಗಿದ್ದು. ನಿಮಗೆ ಲೈವಲ್ಲೆಲ್ಲ ಹೇಳಿದ್ದೆ, ಬೇರೆ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ ಶೃಂಗೇರಿಗೆ ಹೋಗಿದ್ದೀವಿ, ವಿಡಿಯೋ ಇನ್ನೂ ಎಡಿಟ್ ಮಾಡೋಕ್ಕಾಗಿಲ್ಲ ಅಂತ. ಸೊ ನೋಡಿ, ಇವತ್ತು ಎಡಿಟ್ ಮಾಡೋಕ್ಕೆ ಕಾಲ ಕೂಡಿ ಬಂತು. ಹಾಗಾಗಿ ಇವತ್ತು ನಿಮಗೆ ಶೃಂಗೇರಿಯ ಪ್ರವಾಸದ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಹೋಗಬೇಕು ಶೃಂಗೇರಿಗೆ ಅಂದ್ಕೊಂಡಿರೋರಿಗೆ ಎಷ್ಟು ಈಸಿಯಾಗಿ ಶೃಂಗೇರಿಗೆ ಹೋಗಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಹಾಗೂ ಶೃಂಗೇರಿಯ ಸೌಂದರ್ಯವನ್ನು ಕೂಡ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಯಾವತ್ತೂ ಇಬ್ಬರೇ ಇಷ್ಟು ದೂರ ಟ್ರಿಪ್ಪಿಗೆಲ್ಲ ಬಂದಿಲ್ಲ, ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬೇಕಾಯಿತು. ಸುಮ್ಮನೆ ಕೇಳಿದ್ರು, ಮನೆಯಲ್ಲಿ ಮೊದಲು ಒಪ್ಪಲಿಲ್ಲ, ಇಬ್ಬರೇ ಹೋಗ್ತೀರಾ ಬೇಡ ಅಂತ ಹೇಳಿದ್ರು. ಕೊನೆಗೆ ನಾನೇ ಹಿಂಸೆ ಮಾಡಿ ಹೋಗ್ತೀನಿ ಅಂತ ಹೇಳಿದೆ. ಕೊನೆಗೆ ಒಪ್ಕೊಂಡ್ರು, ಬಂದ್ವಿ. ಇಲ್ಲಿಗೆ ಬಂದಿದ್ದಂತೂ ನನಗಂತೂ ತುಂಬ ಸಂತೋಷ ಆಯಿತು. ಸುಮಿಗೂ ಕೂಡ ಅಷ್ಟೇ ಸಂತೋಷ ಆಯಿತು. ಯಾಕಂದರೆ ಯಾವತ್ತು ನಾವು ಇಷ್ಟು ಹತ್ತಿರದಿಂದ ಶಾರದಾಂಬೆನ ನೋಡಿರಲಿಲ್ಲ. ಶೃಂಗೇರಿಗೆ ನಾನು ಮೊದಲೇ ಒಂದು ಸಲ ಬಂದಿದ್ದೆ, ಅದು ಕೂಡ ಸುಮಿ ಜೊತೆಗೆ ಬಂದಿದ್ದು. ಆವಾಗ ಟ್ರಿಪ್ ಬಂದಿದ್ದು ಅಂದರೆ ಎಲ್ಲರೂ 22 ಸೀಟ್ದು TT ಗಾಡಿ ಬರುತ್ತೆ ನೋಡಿ, ಅದನ್ನು ಮಾಡಿಕೊಂಡು ಟೂರ್ ಅಂತ ಬಂದಿದ್ದು. ಆದರೆ ಆವಾಗ ಫುಲ್ ರಶ್ ಇತ್ತು. ಶಾರದಾಂಬೆನ ಇಷ್ಟು ಹತ್ತಿರದಿಂದ ನೋಡೋದಕ್ಕಾಗಿರಲಿಲ್ಲ. ಬಟ್ ಇವತ್ತಂತೂ ಎಷ್ಟು ಹೊತ್ತು ನಿಂತ್ಕೊಂಡು ನೋಡಿದ್ವಿ ಅಂದರೆ, ಅಲ್ಲಿ ದೇವರನ್ನ ನೋಡ್ತಿದ್ರೆ ವಾಪಸ್ ಮನೆಗೆ ಬರೋದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಅಷ್ಟು ಹೊತ್ತು ಫ್ರೀಯಾಗಿ ಆರಾಮಾಗಿ ತುಂಬ ಹತ್ತಿರದಿಂದ ನೋಡಿದ್ವಿ. ಎಲ್ಲಾದರೂ ಹೊರಗಡೆ ಹೋಗುವಾಗ ಇಬ್ಬರೇ ಅಥವಾ 3 ಜನ ಅಥವಾ ಫ್ರೆಂಡ್ಸ್ ಅಥವಾ ಎಷ್ಟು ಜನ ಜೊತೆಲಿ ಹೋಗಲಿ, ಒಬ್ರನ್ನೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಂದರೆ ಆ ಟ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಚಪ್ಪಲ್ ಬಿಟ್ಟು ಕಾಲು ತೊಳ್ಕೊಂಡು ಹೋಗೋಣ ಅಂತ ಬಂದ್ವಿ. ದೇವಸ್ಥಾನದ ಬಲಭಾಗದಲ್ಲೇ ಇದೆ ಚಪ್ಪಲ್ ಬಿಡೋ ಸ್ಟ್ಯಾಂಡು. ಅಲ್ಲಿ ಬಂದು ಚಪ್ಪಲಿಯನ್ನು ಬಿಟ್ಟು ಅಲ್ಲೇ ನಲ್ಲಿ ಇದೆ ಕಾಲು ತೊಳ್ಕೊಳ್ಳೋಕ್ಕೆ. ಕಾಲು ತೊಳ್ಕೊತಾ ಇದ್ದೀವಿ. ಅಲ್ಲಿಂದ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದ್ವಿ ಅಲ್ವಾ, ಕಾಲೆಲ್ಲ ಊದ್ಕೊಂಡಿದೆ. ನಾವು ಓನಾಗಿ ವೆಹಿಕಲ್ ಮಾಡ್ಕೊಂಡು ಬರೋದಕ್ಕೂ ಈ ಥರ ಪಬ್ಲಿಕ್ ವೆಹಿಕಲಲ್ಲಿ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದರೆ ಬಸ್ಗಳಲ್ಲಿ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಹಿಂಸೆ ಆಗುತ್ತೆ. ಹಿಂಸೆ ಇಲ್ಲದೆ ನಾವು ಟೂರ್ ಮಾಡ್ತೀವಿ ಅಂದರೆ ಅದೆಲ್ಲ ಕಷ್ಟ. ಅದರಲ್ಲೂ ಇವಾಗ ಬಸ್ ಚಾರ್ಜ್ ಫ್ರೀ ಇರೋದ್ರಿಂದ ಮಹಿಳೆಯರಿಗೆ ಸೊ ಎಷ್ಟೋ ಉಳಿತಾಯ ಆಗುತ್ತೆ. ನಮಗೆ ಬಸ್ ಚಾರ್ಜ್ ಫ್ರೀ ಇಲ್ಲ ಅಂದಿದ್ರು. ಶೃಂಗೇರಿ ಮತ್ತು ಹೊರನಾಡು ಎರಡೂ ಹೋಗಿದ್ದು ನಾವು. ಈ ವಿಡಿಯೋದಲ್ಲಿ ನಾನು ಬರೀ ಶೃಂಗೇರಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊರನಾಡು ಕೂಡ ಹಾಕ್ತೀನಿ. ನಾವು ಕಾರ್ತಿಕ ಮಾಸದಲ್ಲಿ ಹೋಗಿದ್ದಲ್ವ ದೇವಸ್ಥಾನಕ್ಕೆ, ಹಾಗಾಗಿ ಇಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳಿತ್ತು. ನಾನು ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ವೇನೋ ಅಂತ ಹೊರಗಡೆನೇ ವಿಡಿಯೋ ಮಾಡಿಕೊಂಡೆ. ಖುಷಿ ವಿಚಾರ ಏನಂತ ಹೇಳಿದ್ರೆ, ದೇವಸ್ಥಾನದ ಒಳಗಡೆ ಆವರಣದಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳಬಹುದಿತ್ತು. ಹಾಗಾಗಿ ಒಳಗಡೆ ಕೂಡ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಶೃಂಗೇರಿ ಅಂತೂ ತುಂಬಾ ಚೆನ್ನಾಗಿದೆ. ಗೋಪುರ ನೋಡಿ 9 ಅಂತಸ್ತುಗಳಿದೆ ಮತ್ತು 9 ಕಳಶಗಳಿದೆ. ಇದು ನಾನು ಒಳಗಡೆಯಿಂದ ವಿಡಿಯೋ ಮಾಡ್ಕೊತಿರೋದು. ನಾನು ಮೊದಲು ತೋರಿಸಿದ್ದು ಹೊರಗಡೆ ವಿಡಿಯೋ ಮಾಡ್ಕೊಂಡಿದ್ದು, ಇವಾಗ ಒಳಗಡೆ. ಮತ್ತು ಇಲ್ಲಿ ಶರನ್ನವರಾತ್ರೋತ್ಸವ ಶಂಕರ ದರ್ಶನ ಅಂತ ವಿಶೇಷವಾಗಿ ನಮಗೆ ಶಂಕರಾಚಾರ್ಯರ ಜೀವನ ಚರಿತ್ರೆ ಬಗ್ಗೆ ಕುರಿತು ವಿಶೇಷ ಪ್ರದರ್ಶನವನ್ನು ಇಟ್ಟಿದ್ದರು. ಸೊ ಅದನ್ನು ನಾನು ನಿಮಗೆ ಡೀಟೇಲಾಗಿ ಎಲ್ಲವನ್ನು ಓದಿ ಹೇಳೋದಕ್ಕಾಗಲ್ಲ. ಆದರೆ ಅವರು ನಡೆದು ಬಂದ ದಾರಿಯನ್ನು ನಮಗಿಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ,
ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನಮಗೆ ಅಲ್ಲಿ ದೇವಸ್ಥಾನದೊಳಗಡೆ ನಿಮಗೆ ಶಾರದಾಂಬೆಲ್ಲ ನೋಡೋದಕ್ಕಾಗಲ್ಲ, ಯಾಕಂದರೆ ದೇವರ ಮೂರ್ತಿಯನ್ನು ನಾವು ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆದರೆ ನಿಮಗಿಲ್ಲಿ ನಾನು ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ. ವಸ್ತು ಪ್ರದರ್ಶನ ಅಂತ ಹೇಳ, ಅಥವಾ ಶಂಕರಾಚಾರ್ಯ ಅವರು ಕಾಶಿಯಲ್ಲಿ ಶ್ರೀ ಶಂಕರಾಚಾರ್ಯರು ಕಾಶಿಗೆ ಹೋದಾಗ ಶಂಕರಾಚಾರ್ಯರು ನೋಡಿ ಕಾಶಿ ಕೂಡ ನಿಮ್ಗೆ ತೋರಿಸಿದ್ದಾರೆ. ಇಲ್ಲಿ ಸುತ್ತಮುತ್ತ ಸುಮಾರು ವಿದ್ವಾಂಸರ ಫೋಟೋಗಳನ್ನ ಹಾಕಿದ್ದಾರೆ ನೋಡಿ. ಮಂಡನ ಮಿಶ್ರರೊಂದಿಗೆ ತತ್ವ ಚರ್ಚೆ, ಅದು ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ. ಆದರೆ ನನಗೆ ಸಮಯನೂ ಇರಲಿಲ್ಲ, ಇಲ್ಲಿಂದ ಹೊರನಾಡಿಗೆ ಹೋಗಬೇಕಿತ್ತು, ಹಾಗಾಗಿ ಪೂರ್ತಿ ಎಲ್ಲ ಹೇಳೋದಕ್ಕಾಗಲ್ಲ. ಆಮೇಲೆ ಎಲ್ಲರಿಗೂ ಎಲ್ಲವನ್ನು ಕೇಳುವಷ್ಟು ಸಮಯ ಕೂಡ ಇರಲ್ಲ ಅಂತ ಅಂದ್ಕೊತೀನಿ. ನೋಡಿ, ಇದು ಶ್ರೀಶೈಲದಲ್ಲಿ ಶಂಕರಾಚಾರ್ಯರು ಹೋಗಿದ್ದು. ಇದು ಹಸ್ತಮಲಕರು ಶಿಷ್ಯರಾಗಿ ಸ್ವೀಕಾರ. ಎಷ್ಟು ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ದೊಡ್ಡದಾಗಿ ಮನೆಗಳನ್ನ ಕಟ್ಬಿಡೋದು ತುಂಬ ಸುಲಭ, ಬಟ್ ಇಷ್ಟು ಚಿಕ್ಕದಾಗಿ ಡೀಟೇಲಾಗಿ ಮಾಡ್ತೀವಂದರೆ ತುಂಬಾ ಕಷ್ಟ. ನಾನು ಕೂಡ ನನ್ನ ಮಕ್ಕಳು ಪ್ರಾಜೆಕ್ಟ್ಗೆಲ್ಲ ಮಾಡಿ ಟ್ರೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಸ್ಥಾನ ನೋಡಿ, ಸೇಮ್ ದೇವಸ್ಥಾನದ ಬಾಗಿಲು ಹೇಗಿರುತ್ತೆ, ಗೋಪುರ ಹೇಗಿರುತ್ತೆ, ಎಲ್ಲವನ್ನು ಹಾಗೆ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಎಲ್ಲ ದೇವರುಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ. ನಮ್ಮ ಭಾಗ್ಯನೋ ಏನೋ ಗೊತ್ತಿಲ್ಲ, ನಾವು ಈ ಟೈಮ್ನಲ್ಲೇ ಬಂದಿದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ನಾನು ನೋಡಿದ್ಮೇಲೆ ನಿಮಗೂ ಕೂಡ ತೋರಿಸ್ಲೇಬೇಕಲ್ವ, ಹಾಗಾಗಿ ಈ ಗೊಂಬೆ ಪ್ರದರ್ಶನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ದಸರಾ ಟೈಮ್ನಲ್ಲಿ ಗೊಂಬೆ ಪ್ರದರ್ಶನ ಮಾಡಿದರು. ಸೊ ಅದು ಬಿಟ್ಟರೆ ನಾನು ಇಲ್ಲೇನೆ ಇಷ್ಟು ಸುಂದರವಾಗಿ ಮಾಡಿರೋದನ್ನು ನೋಡ್ತಾ ಇರೋದು. ಇದೆಲ್ಲ ರಟ್ಟಲ್ಲಿ ಮಾಡಿರಬೇಕು ಅಂತ ಅನಿಸುತ್ತೆ, ಅದು ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನೋಡ್ತಿದ್ರೇ ಮತ್ತೆ ನೋಡಬೇಕು ಅನಿಸುವಷ್ಟು ಸುಂದರವಾಗಿ ಮಾಡಿದ್ದಾರೆ. ಶೃಂಗೇರಿಯಲ್ಲಿ ಶ್ರೀ ಶಂಕರಾಚಾರ್ಯರು ತಾಯಿಗೆ ನೀಡಿದ ವಾಗ್ದಾನ ಪೂರೈಸಿದ್ದು. ನದಿ ಚಿತ್ರ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಇದು ಕಾಲಡಿ, ಊರ ಹೆಸರು ಶಂಕರಾಚಾರ್ಯರ ಜನಿಸಿದ ಊರು. ಶಂಕರಾಚಾರ್ಯರ ದಿಗ್ವಿಜಯ ಯಾತ್ರೆ. ನಾನಿಲ್ಲಿ ನಿಮಗೆ ಪಿಕ್ಚರ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ, ಕೆಳಗಡೆ ಬರೆದಿರುವಂತಹ ಬರಹವನ್ನು ತೋರಿಸ್ತಾ ಇಲ್ಲ. ನಿಮಗೆ ಈ ಪ್ರದರ್ಶನವನ್ನು ತೋರಿಸ್ತಾ ಒಂದು ತೊಂದರೆ ಆಯಿತು, ಅದನ್ನು ಹೇಳ್ತೀನಿ. ನಾವು ಈ ಕಡೆಯಿಂದ ಹೊರಡುವಾಗ ಒಂದು 5 ಗಂಟೆ ಮೇಲೆ ಆಗೋಯಿತು. ಅಷ್ಟರಲ್ಲಿ ನಾವಿಲ್ಲಿಂದ ಹೊರನಾಡಿಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಆದರೆ ಹೊರನಾಡಿಗೆ ಹೋಗುವಂಥ ಬಸ್ ಹೊರಟೋಗಿತ್ತು. ಅಲ್ಲೊಂದು ಜೈಪುರ್ಗೆ ಹೋಗುವಂಥ ಪ್ರೈವೇಟ್ ಬಸ್ ಇತ್ತು. ನಾವು ಅದಕ್ಕೆ ಹತ್ಕೊಂಡ್ವಿ. ಅಲ್ಲಿಂದ ಬನ್ನಿ, ನಿಮಗೆ ಜೈಪುರದಲ್ಲಿ ನಾನು ನಿಲ್ಲಿಸ್ತೀನಿ, ನಿಮಗೆ ಅಲ್ಲಿ ಹೊರನಾಡಿಗೆ ಹೋಗುವಂಥ ಬಸ್ ಸಿಗುತ್ತೆ ಅಂತ ಹೇಳಿದ್ರು. ನಮಗೆ ಖುಷಿ ಆಯಿತು. ಸದ್ಯ ಅಲ್ಲಿಂದನಾದರೂ ಬಸ್ ಸಿಗುತ್ತಲ್ಲ, ಮೇ ಬಿ ಗೌರ್ನಮೆಂಟ್ ಬಸ್ ಸಿಗಬಹುದೇನೋ ಅಲ್ಲಿಂದ ಅಂದ್ಕೊಂಡೆ ಹೋದ್ವಿ. ಗೌರ್ನಮೆಂಟ್ ಬಸ್ಸೇ ಯಾಕೆ ಅಂತ ಹೇಳಿದ್ರೆ ಬಸ್ ಚಾರ್ಜ್ ಫ್ರೀ ಇದೆ ಅಂತಲ್ಲ, ಹೊರಗಡೆ ಹೋಗ್ತೀವಿ ಅಂದಮೇಲೆ ಒಂದಷ್ಟು ಖರ್ಚಾಗುತ್ತೆ ಅಂತ ನಮ್ಗೆ ತಲೆಯಲ್ಲಿ ಮೊದಲೇ ಇರುತ್ತೆ. ಸೊ ನಾವು ಹೊರಗಡೆ ಪ್ಲ್ಯಾನ್ ಮಾಡ್ಕೊಂಡಾಗಲೇ ಒಂದಿಷ್ಟು ದುಡ್ಡು ಅಂತ ಅರೇಂಜ್ ಮಾಡ್ಕೊಂಡಿರ್ತೀವಿ. ಗೌರ್ನಮೆಂಟ್ ಬಸ್ ಆದರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಅನ್ನೋದು ಮನಸ್ಸಲ್ಲಿತ್ತು. ಆದರೆ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚೇಂಜ್ ಆಯಿತು. ಆ ಚೇಂಜಸ್ಸಿಂದ ನಮಗೆ ತುಂಬ ಭಯ ಆಯಿತು. ಯಾಕೆ ಭಯ ಆಯಿತು ಅಂತ ನಾನು ಜರ್ನಿ ಮಾಡೋವಾಗಲೇ ಹೇಳ್ತೀನಿ. ಇಲ್ಲಿ ನೋಡಿ, ಫ್ಯಾನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಹಾವಿನ ಆಹಾರ ಕಪ್ಪೆ ಇಲ್ಲಿ ಈ ಥರ ಅಂತ. ಆದರೆ ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಹಾವು ಕಪ್ಪೆಯನ್ನು ನೋಡಿದಾಗ ತಿನ್ನೋದಿಲ್ಲ. ಇಲ್ಲಿ ನೋಡಿ, ಕಪ್ಪೆಗೆ ಬಿಸಿಲು ಅಥವಾ ಮಳೆ ಏನು ತಾಗಬಾರ್ದಂತ ನೆರಳಾಗಿದೆ ಅದು. ಇಷ್ಟು ಒಳ್ಳೆಯ ಪ್ರದರ್ಶನ ನೋಡಿದ ಮೇಲೆ ನಮ್ಮ ಒಪಿನಿಯನ್ ಹೇಳಬೇಕಲ್ವ, ಹಾಗಾಗಿ ಬಹಳ ಅದ್ಭುತವಾದ ಪರಿಕಲ್ಪನೆ, ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಿದ್ರೆ ತುಂಬ ಶ್ರಮಪಟ್ಟು ಮಾಡಿದ್ದೀರಾ, ಧನ್ಯವಾದಗಳು. ಗುರು ಶಂಕರಾಚಾರ್ಯರ ಬಗ್ಗೆ ಚಿಕ್ಕ ವಯಸ್ಸಿನಲ್ಲಿ ಓದಿದ್ವಿ, ಅದೆಲ್ಲ ನೆನಪಿಗೆ ಬಂತು. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿ ಅಂತ ಸುಮಿಯವರು ಬರೆದಿದ್ದಾರೆ. ತುಂಬ ಜನ ಪೋಷಕರು ತಮ್ಮ ಮಕ್ಕಳನ್ನು ಶೃಂಗೇರಿಗೆ ಕರ್ಕೊಂಡು ಬಂದು ಅಕ್ಷರಾಭ್ಯಾಸವನ್ನು ಇಲ್ಲಿ ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ ಅಂತ ಇದೆ. ಆದರೆ ನಮಗೆ ಇಲ್ಲಿ ಎಂಟ್ರಿ ಇರಲಿಲ್ಲ, ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ. ಒಳಗಡೆ ಏನಾದರೂ ಹೋಗಿದರೆ ವಿಡಿಯೋ ಮಾಡಿ ತೋರಿಸ್ತಿದ್ದೆ ನಿಮಗೆ. ಈ ವಿಡಿಯೋ ಕೂಡ 2 ದಿನ ಕೂತ್ಕೊಂಡು ಎಡಿಟ್ ಮಾಡಿರೋದು. ಒಂದಿನ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ, ಅರ್ಧ ಮಾಡಿದೆ, ಮತ್ತರ್ಧ ಮಾಡೋ ಅಷ್ಟರಲ್ಲಿ ಮತ್ತದೇ ಏನೋ ಪ್ರಾಬ್ಲಮ್ ಆಯಿತು, ಹಾಗಾಗಿ ಮಾಡಲಿಲ್ಲ. ಈಗಲೂ ಕೂಡ ಸ್ವಲ್ಪ ನೋವೇ ಇದೆ ಎಡಿಟ್ ಮಾಡುವಾಗ, ಬಟ್ ನೋವಿರಲಿ ನಲಿವಿರಲಿ ಮಾಡೋ ಕೆಲಸ ಮಾಡಲೇಬೇಕು, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ದೇವಸ್ಥಾನದೊಳಗಡೆ ಶಾರದಾಂಬ ಸನ್ನಿಧಿ ಇದೆ. ಇವತ್ತಂತೂ ದೇವ್ರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ದೇವಸ್ಥಾನದ ಒಳಗಡೆ ಕೂಡ ಬಳೆಗಳ ಅಲಂಕಾರ ಮಾಡಿದರು. ಏನಾದರೂ ವಿಡಿಯೋ ಮಾಡ್ಕೊಳ್ಳುವಂತಹ ಅವಕಾಶ ಇದ್ದಿದ್ರೆ ಖಂಡಿತ ನಿಮಗೂ ತೋರಿಸ್ತಿದ್ದೆ.
ಇವಾಗಲೂ ದೇವರ ಅಲಂಕಾರ ಮತ್ತು ದೇವಸ್ಥಾನದ ಅಲಂಕಾರ ಕಣ್ಣು ಕಟ್ಟಿದ ಹಾಗಿದೆ, ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಬಸ್ಸಿಗೆ ಪ್ಲ್ಯಾನ್ ಮಾಡಿಕೊಂಡ್ರು ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ನಿಮಗೆ ಬಸ್ ಯಾವ ಟೈಮಿಂಗ್ಸ್ ಬರುತ್ತೆ, ಎಲ್ಲಿ ಬಂದು ಇಳ್ಕೋಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ. ಅಂದರೆ ಮೈಸೂರಿಂದ ಬಂದರೂ ಚಿಕ್ಕಮಂಗ್ಳೂರಲ್ಲಿ ಇಳ್ಕೊಳ್ಳಿ, ಶ್ರೀರಂಗಪಟ್ಟಣದಿಂದ ಬಂದರೂ ಚಿಕ್ಕಮಂಗ್ಳೂರಲ್ಲಿ ಇಳ್ಕೊಳ್ಳಿ. ಚಿಕ್ಕಮಂಗ್ಳೂರಿಂದ ಥ್ರೂ ಶೃಂಗೇರಿಗೆ ಬಸ್ ಸಿಗುತ್ತೆ. ದೇವಸ್ಥಾನದ ಎಡಭಾಗದಲ್ಲಿ ಕೂಡ ಗಣಪತಿ ದೇವಸ್ಥಾನ ಇದೆ ಮತ್ತು ಶಿವನ ದೇವಸ್ಥಾನ ಇದೆ. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನೀವು ಶೃಂಗೇರಿ ಕಡೆ ಬಂದರೆ ಒಂದೇ ದೇವಸ್ಥಾನ ಪ್ಲ್ಯಾನ್ ಮಾಡ್ಕೊಂಡು ಬರಬೇಡಿ. ಇಲ್ಲೇ ಹತ್ತಿರದಲ್ಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಹೊರನಾಡು ಎಲ್ಲ ಹತ್ತಿರ ಇದೆ, ಆರಾಮಾಗಿ ಹೋಗಿ ಬರಬಹುದು. ದೇವಸ್ಥಾನದ ಆವರಣದಲ್ಲಿ ಸುಮಾರು ದೇವಾಲಯಗಳಿದೆ. ಒಂದೊಂದು ದೇವಾಲಯಗಳಲ್ಲೂ 3 ದೇವರುಗಳಿದೆ. ನಾವಿವಾಗ ನೋಡ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ, ಜನಾರ್ದನ ಸ್ವಾಮಿ ದೇವಸ್ಥಾನ ಮತ್ತು ಗರುಡ ದೇವರ ದೇವಾಲಯ. ಒಂದೇ ದೇವಸ್ಥಾನದಲ್ಲಿ 3 ಮೂರ್ತಿಗಳ ವಿಗ್ರಹಗಳಿದೆ. ಇಲ್ಲಿ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾವು ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡ್ವಿ. ನೋಡಿ ಆಂಜನೇಯ ಸ್ವಾಮಿ, ಇದು ಗರುಡ ದೇವರು. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ನಮ್ಮ ಶಿಲ್ಪಕಲೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತು. ನಮ್ಮ ಕರ್ನಾಟಕದಲ್ಲಿ ದೇವಾಲಯಗಳಲ್ಲಿ ಆ ಶಿಲ್ಪಕಲೆಯನ್ನು ನೋಡೋದೇ ಒಂಥರ ಚೆಂದ. ಆದರೂ ಕಲ್ಲಿನಲ್ಲಿ ಇಷ್ಟು ಸುಂದರವಾದ ಗೋಪುರಗಳು, ಶಿಲೆಗಳನ್ನ ಕೆತ್ತನೆ ಮಾಡಿರ್ತಾರಲ್ವ. ಈ ದೇವಸ್ಥಾನಗಳಂದರೆ ಈ ರೀತಿ ದೇವಸ್ಥಾನಗಳು ನೋಡಿದಾಗೆಲ್ಲ ನನಗೆ ಕೇಳಿಸದೆ ಕಲ್ಲಿನಲ್ಲಿ ಕನ್ನಡ ನುಡಿಯ ಹಾಡು ನೆನಪಾಗುತ್ತೆ. ಆಮೇಲೆ ಶಿಲೆಗಳು ಸಂಗೀತವ ಹಾಡಿದೆ, ಆ ಹಾಡು ಕೂಡ ನೆನಪಾಗುತ್ತೆ. ಶೃಂಗೇರಿ ಅಂತೂ ನೋಡುವಂಥ ಪ್ರವಾಸಿ ತಾಣನೇ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಹೋಗಿ ಬರಬಹುದು, ಆರಾಮಾಗಿ ಹೋಗಿ ಬನ್ನಿ. ಈ ದೇವಾಲಯದೊಳಗಡೆ ವಿದ್ಯಾಶಂಕರ, ಪಾರ್ವತಿ ಮತ್ತು ವಿದ್ಯಾಗಣಪತಿ ದೇವರಿದೆ. ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ದೇವ್ರುಗಳನ್ನೆಲ್ಲ ನೀವು ಇಲ್ಲಿಗೆ ಬಂದೇ ನೋಡಬೇಕು. ಸೊ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ಹೇಗಿರುತ್ತೆ ಅಂತ. ಸೊ ಬಂದೇ ಎಕ್ಸ್ಪೀರಿಯನ್ಸ್ ಮಾಡಿ ಅದೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆಲ್ಲ ಒಳ್ಳೊಳ್ಳೆ ಪ್ಲೇಸ್ ತೋರಿಸೋದಕ್ಕೆ, ಪ್ಲೇಸ್ ನೋಡೋದಕ್ಕೆ ಹೋಗ್ತೀನಿ, ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತೆಲ್ಲ ಭರವಸೆ ಕೊಡೋದಿಲ್ಲ. ಬಟ್ ನಾನು ಹೋದ ಪ್ಲೇಸ್ಗಳನ್ನಂತೂ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ದಂತೆ ಇರೋದಿಲ್ಲ. ಶ್ರೀ ವಿದ್ಯಾತೀರ್ಥ ಸೇತು, ಪಾಪ ಸುಮಿಗೆ ಗೊತ್ತಿಲ್ಲದೆ ಹೋದರು, ಚೆನ್ನಾಗಿರುತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ನಾನು ಕೂಡ ಹೋಗೋದಕ್ಕೆ ಹೋದೆ, ಆದರೆ ಸೆಕ್ಯೂರಿಟಿ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರು ಹೋಗಿದ್ರು, ನಾವು ಹೋದಾಗ ಬಿಡಲಿಲ್ಲ ಅಂತ ಅಂದ್ಕೋಬೇಡಿ, ಅಲ್ಲಿಗೆ ಹೋಗೋ ಹಾಗಿಲ್ಲ. ಇವಾಗ ನಾವು ಮೆಟ್ಲು ಇಳ್ಕೊಂಡು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಇಲ್ಲಿ ನೋಡಿ ತುಂಬ ಎತ್ತರ ಇರುತ್ತೆ ಅಂತ, ಹತ್ತೋದಕ್ಕೆ ಇಳಿಯೋದಕ್ಕಾಗದಿರೋರು ಈ ಥರ ಮೆಟ್ಲೆಲ್ಲ ಹತ್ತು ಬರಲಿ ಅಂತ ಸ್ವಲ್ಪ ಚಿಕ್ಕದಾಗಿ ಮೆಟ್ಲು ಮಾಡಿದ್ದಾರೆ. ಇದು ಯಾವ ನದಿ ಅಂತ ಯಾರಾದರೂ ಗೆಸ್ ಮಾಡೋದಕ್ಕಾಗತ್ತಾ? ಇದು ತುಂಗಾ ನದಿ. ಇಲ್ಲೂ ಕೂಡ ಪುಟ್ಟಾಗಿ ಒಂದು 2-3 ದೇವಸ್ಥಾನಗಳಿದೆ. ಇಲ್ಲಿ ಶಿವಲಿಂಗ ಮತ್ತು ಬಸವಪ್ಪಂದು ವಿಗ್ರಹ ಇದೆ. ಎಲ್ಲರೂ ಹೊಳೆಯಿಂದ ನೀರು ತಂದೆಲ್ಲ ಹಾಕ್ತಾ ಇದ್ದಾರೆ. ಇದೆಲ್ಲ ಏನಕ್ಕೆ ರೆಡಿ ಮಾಡಿದ್ದಾರೆ ಅಂದರೆ ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಕಪ್ಪೆ ಶಂಕರ ಅಂತಲೇ ದೇವ್ರು ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಹಾವು ಇಲ್ಲಿ ಕಪ್ಪೆಗೆ ರಕ್ಷಣೆ ಕೊಡುತ್ತೆ, ತಿನ್ನೋದಿಲ್ಲ ಅಂತ. ಸೊ ಕಪ್ಪೆ ಶಂಕರ ಅಂತಲೇ ದೇವರಿದೆ ಇಲ್ಲಿ. ಕಾರ್ತಿಕ ಮಾಸದಲ್ಲಿ 5ನೇ ತಾರೀಕು ಅಂತ ಅನಿಸುತ್ತೆ. ಅಲ್ಲಿ ನಾನು ಬೋರ್ಡ್ ನೋಡಿದೆ, ತುಂಗಾ ನದಿ ಇದೆಯಂತೆ, ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಕಾವೇರಿ ನದಿ ಇರೋದ್ರಿಂದ ಕಾವೇರಿಗೆ ನಾವು ಆರತಿ ಮಾಡ್ತೀವಿ, ಇಲ್ಲಿ ತುಂಗಾ ನದಿಗೆ ಆರತಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೆ ಈ ಛತ್ರಿಗಳು ಡಿಸೈನ್ ಮಾಡಿರೋದು ತುಂಬ ಇಷ್ಟ ಆಯಿತು, ಹಾಗಾಗಿ ಅವುಗಳ ಮುಂದೆ ನಿಂತ್ಕೊಂಡು ನಾನು ವಿಡಿಯೋ ಮಾಡಿಕೊಂಡೆ. ಸುಮಿ ಕೂಡ ನದಿಯಿಂದ ನೀರನ್ನು ತಂದು ಶಿವನಿಗೆ ಹಾಕ್ತಾ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಹೊಳೆಯಲ್ಲಿ ಎಷ್ಟು ಮೀನಿತ್ತಂದರೆ ಒಂದೊಂದು ಮೀನು ತುಂಬ ದೊಡ್ಡದಾಗಿತ್ತು, ಕಾಲಿಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಮೀನುಗಳಿತ್ತು. ಇವಾಗ ಹುಡುಕ್ತೆ, ಎಷ್ಟು ಹುಡುಕಿದ್ರೂ ಒಂದು ಮೀನು ಕೂಡ ಸಿಗಲಿಲ್ಲ. ಆದರೂ ಮೀನುಗಳಿದ್ದಿದ್ರೆ ತುಂಬ ಚೆನ್ನಾಗಿರೋದು, ಆದರೆ ಒಂದು ಮೀನು ಕೂಡ ನಮಗೆ ಕಾಣಿಸ್ಲಿಲ್ಲ. ಇಲ್ಲಿಗೆ ಬಂದರೆ ನಮಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಲ್ಲಿ ಮೀನುಗಳೆಲ್ಲ ತುಂಬ ಇರುತ್ತೆ ಅಂತ. ಬಟ್ ಇಲ್ಲದೇ ಇರೋದು ನೋಡಿ ನಿಜವಾಗ್ಲೂ ತುಂಬ ಬೇಜಾರಾಯಿತು. ಹೊಳೆಯಿಂದ ಮೇಲ್ಗಡೆ ಜಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವೇನಾದರೂ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡೋ ಜಾಗಕ್ಕೆ ಪ್ರವಾಸಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ರೆ ಶೃಂಗೇರಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗೆ ಶಿವ ಅಂದರೆ ತುಂಬಾ ಇಷ್ಟ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಳ್ತಿರ್ತೀನಿ ನಾನು ಅವಾಗವಾಗ. ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದು ಅಥವಾ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳ್ತಾನೆ ಇರ್ತೀನಿ. ಮನಸ್ಸಲ್ಲಿ ಏನೂ ಮುಚ್ಚಿಟ್ಕೊಳ್ಳೋ ಅಭ್ಯಾಸ ಇಲ್ಲ. ಶಿವ ಆದಮೇಲೆ ನನಗೆ ಶಾರದಾಂಬೆನೇ ತುಂಬ ಇಷ್ಟ, ಶಾರದೆ ಅಂದರೆ ತುಂಬ ಇಷ್ಟ.
ಇವತ್ತು ಸುಮಿ ಕಡೆಯಿಂದ ನನಗೆ ಈ ದೇವಸ್ಥಾನವನ್ನು ನೋಡುವಂಥ ಭಾಗ್ಯ ಬಂತು. ತುಂಬಾ ಥ್ಯಾಂಕ್ಸ್ ಸುಮಿ. ನಾನು ಐಡಿಯಾ ಕೂಡ ಮಾಡ್ಕೊಂಡಿರಲಿಲ್ಲ ಇಲ್ಲಿಗೆ ಬರಬೇಕಂತ, ನಿಮ್ಮಿಂದಾಗಿ ಇಲ್ಲಿಗೆ ಬರೋ ಹಾಗಾಯಿತು. ನಿಮ್ಗೆ ಹೇಳಿದೆ ಅಲ್ವಾ, ಲಕ್ಷ ದೀಪೋತ್ಸವ ಇದೆ, ತುಂಗಾರತಿ ಇದೆ ಅಂತ. ನೋಡಿ ಬೋರ್ಡ್ ಹಾಕಿದ್ದಾರೆ. ನಾವು ಹೋಗಿದ್ದು 31ನೇ ತಾರೀಕು, ಅದೇ ನವಂಬರ್ 5ಕ್ಕಿದೆ. ನಾನು ಲೇಟ್ ಆಯಿತು ಎಡಿಟ್ ಮಾಡಿ ಹಾಕೋದಷ್ಟೇ. ಲೇಟಾದರೂ ದೇವಸ್ಥಾನ ಎಲ್ಲ ಸಂಪೂರ್ಣವಾಗಿ ನಿಮಗೆ ತೋರಿಸಿದ್ದೀನಿ ನಾನು. ಇಲ್ಲಿ ಚೀಟಿ ತೊಗೊಂಡ್ವಿ, 100 ರೂಪಾಯಿ ಪ್ರಸಾದಕ್ಕೆ. ಇವತ್ತಂತೂ ನಾನು ಮೊದಲೇ ಹೇಳ್ದಾಗೆ ಒಂಚೂರು ರಶ್ ಇರಲಿಲ್ಲ. ಆರಾಮಾಗಿ ಪ್ರಸಾದ ತೊಗೊಂಡ್ವಿ, ಆರಾಮಾಗಿ ದೇವ್ರ ದರ್ಶನ ಮಾಡಿದ್ವಿ. ನೀವು ಕೂಡ ತುಂಬ ರಶ್ ಇದ್ದಾಗ ಬರಬೇಡಿ, ಈ ಥರ ಫ್ರೀ ಇದ್ದಾಗ ಬಂದರೆ ದೇವ್ರನ್ನೆಲ್ಲ ಆರಾಮಾಗಿ ನೋಡ್ಕೊಂಡು ಬರಬಹುದು. ಪ್ರಸಾದದಲ್ಲಿ ಇಲ್ಲಿ ಒಂದು ಕೊಬ್ಬರಿ ಮಿಠಾಯಿ ಕೊಟ್ಟಿದ್ದರು, ಒಂದು ಕವರ್ನಲ್ಲಿ, ಇನ್ನೊಂದರಲ್ಲಿ ಪಂಚಕಜ್ಜಾಯ ಕೊಟ್ಟಿದ್ದರು, ಇನ್ನೊಂದಲ್ಲಿ ಕುಂಕುಮ ಕೊಟ್ಟಿದ್ದರು. ಕೊಬ್ಬರಿ ಮಿಠಾಯಿ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಚಪ್ಪಲ್ ಹಾಕ್ಕೊಂಡು ದೇವಸ್ಥಾನದ ಹತ್ರ ಅಲ್ಲಿ ಮುಂದೆ ಸೇತುವೆ ಇತ್ತು, ಅದ್ರ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಆದರೆ ಅಲ್ಲೆಲ್ಲ ಹೋದರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ವಾಪಸ್ ಬಂದುಬಿಟ್ವಿ. ನಿಮಗೆ ಟೈಮ್ ಇದ್ದರೆ ಆ ಸೇತುವೆ ಮೇಲೆ ಹೋದರೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತಂತೆ. ಇಲ್ಲಿ ನಿಮಗೆ ತಿನ್ನೋದಕ್ಕೆ ಚುರುಮುರಿ, ಜೋಳ ಮತ್ತು ಕಡಲೆಕಾಯಿ ಎಲ್ಲ ಸಿಗುತ್ತೆ. ಏನು ಬೇಕು ಅದನ್ನು ತೊಗೊಂಡು ತಿನ್ನಬಹುದು. ಇಲ್ಲಿ ಮಲೆನಾಡು ಉತ್ಪನ್ನಗಳ ಮಳಿಗೆ ಅಂತ ಇತ್ತು. ಮಾಮೂಲಿ ಇದು ಬರುತ್ತಲ್ಲ ನೋಡಿ, ಮಸಾಲೆ ಪದಾರ್ಥಗಳದೆಲ್ಲ, ಅದೆಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಸದ್ಯಕ್ಕೆ ನಾನೇನು ತೊಗೊಳ್ಳಿಲ್ಲ. ಸುಮ್ಮನೆ ನೆಲ್ಲಿಕಾಯಿ ಎಣ್ಣೆಯನ್ನು ತಗೊಂಡ್ರು, ಜೊತೆಗೆ ಕಡಲೆಕಾಯಿ ಟಿಕ್ಕಿ ಇತ್ತು, ಅದನ್ನು ಕೂಡ ತಗೊಂಡ್ರು. ಎಷ್ಟು ಸುಮ್ಮನೆ? 280. ಮತ್ತು ಇದು 20ನಾ? ನಾನು ಹೇಳಿದೆ ಅಲ್ವ ಇಲ್ಲಿ ಸೇತುವೆ ಇದೆ ಅಂತ. ಸೊ ಇದ್ರ ಮೇಲೆ ಹೋದರೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಟಾಯ್ಲೆಟ್ ಮತ್ತು ಬಾತ್ಗೆಲ್ಲ, ಅಂದರೆ ಸ್ನಾನಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಇದೆ. ಮಾಡೋರು ಇಲ್ಲಿ ಬಂದು ಮಾಡ್ಕೋಬಹುದು. ನಾವು ಊರಿಂದನೇ ಮಾಡ್ಕೊಂಡು ಬಂದಿದ್ವಿ, ಹಾಗಾಗಿ ಇಲ್ಲೆಲ್ಲೂ ನಾವು ಸ್ನಾನ ಮಾಡಲಿಲ್ಲ. ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲಿದೆ. ಇಲ್ಲಿಗೆ ಬಂದರೆ ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಎಲ್ಲವನ್ನು ಹೇಳ್ತಾ ಇದ್ದೀನಿ. ಇಲ್ಲೆಲ್ಲ ವೆಹಿಕಲ್ ನಿಲ್ಲಿಸೋದಕ್ಕೆ ಈ ಕಡೆ ಜಾಗ ಇದೆ. ಈ ವಿಡಿಯೋ ನೋಡ್ಕೊಂಡು ಬಂದುಬಿಟ್ರೆ ನಿಮಗೆ ಎಲ್ಲಿ ಏನೇನಿದೆ ಅನ್ನೋದು ನಿಮಗೆ ಈಗಲೇ ಗೊತ್ತಾಗ್ಬಿಡುತ್ತೆ. ನಾವು ಜೋಳ ತೊಗೊಂಡ್ವಿ, ಜೋಳ ತೊಗೊಂಡು ತಿಂದ್ಕೊಂಡು ಹೋಟೆಲ್ ಶ್ರೀ ಗಣೇಶ ಅಂತ ದೇವಸ್ಥಾನದ ಎದುರುಗಡೆನೇ ಇತ್ತು, ಅಂದರೆ ಸ್ವಲ್ಪ ಮುಂದೆಗಡೆ. ಅಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ದೇವಸ್ಥಾನಲ್ಲಿದೆ ಅಲ್ವಾ, ಅಲ್ಲಿಂದ ಒಂದು 4-5 ಅಂಗಡಿ ಬಿಟ್ಟರೆ ಇತ್ತು. 1 ಪ್ಲೇಟ್ ಗೋಬಿ ಫ್ರೈಡ್ ರೈಸ್ ತೊಗೊಂಡ್ವಿ, 1 ಪ್ಲೇಟ್ ಸೆಟ್ ದೋಸೆ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ನಿಮಗೆ ಇಲ್ಲಿಗೆ ಬಂದಾಗಲೂ ಅಂದರೆ ಇಲ್ಲೇ ಪ್ರಸಾದ ಸಿಗುತ್ತೆ, ಆದರೆ ನಾವು ಬರೋಷ್ಟರಲ್ಲಿ ಪ್ರಸಾದ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ಹೋಟೆಲ್ನಲ್ಲೇ ತಿಂತಾಯಿದ್ದೀವಿ. ಇಬ್ಬರು ಶೇರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಸೆಟ್ ದೋಸೆ 70 ರೂಪಾಯಿ, ಗೋಬಿ ರೈಸ್ಗೆ 110 ರೂಪಾಯಿ, ಒಟ್ಟು 180 ರೂಪಾಯಿ ಆಯಿತು. ದುಡ್ಡಿಗೆ ತಕ್ಕ ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು. ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ಹೊಟ್ಟೆ ಕೂಡ ತುಂಬಿತು, ಬಾಯಿ ರುಚಿ ಕೂಡ ಚೆನ್ನಾಗಿತ್ತು. ಇವಾಗ ದೇವಸ್ಥಾನದಿಂದ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ದೇವಸ್ಥಾನದ ಮುಂದೆ ಮತ್ತೆ ಪಕ್ಕದ ರೋಡು ಮತ್ತು ಪಾದರಕ್ಷೆ ಬೀಳೋ ಸ್ಥಳ ಅಂತ ಹೇಳ್ದೆ ಅಲ್ವಾ, ಅಲ್ಲೆಲ್ಲ ನಿಮಗೆ ರೂಮ್ಗಳು ಉಳ್ಕೊಳ್ಳೋಕೆ ಸಿಗುತ್ತೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ದೇವ್ರ ದರ್ಶನ ಸೂಪರ್. ದೇವರೇ ಎದ್ದು ಬಂದು ನಮ್ಮನ್ನ ಆಶೀರ್ವಾದ ಮಾಡ್ದಂಗಿತ್ತು. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇಲ್ಲೇ ಇರೋಣ ಇವತ್ತು, ದೇವಸ್ಥಾನದಲ್ಲೇ ಇದ್ಬಿಡ್ತೀನಿ ಇವತ್ತು. ಇವಾಗ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡಲ್ಲಿ ಮಕ್ಕಳ ಆಟಿಕೆಗಳು, ಮಾಮೂಲಿ ದೇವಸ್ಥಾನಗಳಂತ ಅಂದಮೇಲೆ ಎಲ್ಲ ಥರ ಸಿಗುತ್ತಲ್ವ, ಎಲ್ಲ ಥರ ಇಲ್ಲಿ ಸಿಗುತ್ತೆ. ಇಲ್ಲಿ ಜಗದ್ಗುರು ಶ್ರೀ ಚಂದ್ರಶೇಖರ ಅವರ ಭವನ ಇದೆ. ಇಲ್ಲಿ ನೋಡಿ ಬಸ್ ಎಷ್ಟು ಮೇಲ್ಗಡೆ ಹೋಗ್ತಿದೆ ಅಂತ. ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಶೂಟಿಂಗ್ ಮಾಡೋಕೆ ಚೆನ್ನಾಗೈತದೆ. ಇಲ್ಲೊಂದು ಗುಡಿ ಇದೆ, ಈ ಥರ ಮೆಟ್ಲು ಹತ್ಕೊಂಡು ಹೋಗಿ ಗುಡಿಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಇದು ಶೃಂಗೇರಿಯ ಬಸ್ ಸ್ಟ್ಯಾಂಡ್ಗೆ ಹೋಗುವಾಗ ಇರುವಂತಹ ಪೇಟೆ ಬೀದಿ. ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ಗೆ ತುಂಬಾ ಹತ್ತಿರ ಇದೆ, ದೂರ ಏನಿಲ್ಲ, ನಡ್ಕೊಂಡೇ ಹೋಗಬಹುದು. ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ನಾವು ಕನ್ನಡ ರಾಜ್ಯೋತ್ಸವ ನಾಳೆ ಅಂತ ಹೋಗಿದ್ದಂತ. ನೋಡಿ ಬರುವಷ್ಟರಲ್ಲಿ ಎಷ್ಟೆಲ್ಲ ರೆಡಿ ಮಾಡಿದ್ದಾರೆ ಅಂತ. ನಾಳೆ ಫಂಕ್ಷನ್ ಇದೆ ಅಂತ ಆಟೋ ಸ್ಟ್ಯಾಂಡ್ನವರು ಎಲ್ಲ ಈ ರೀತಿ ರೆಡಿ ಮಾಡಿದ್ದಾರೆ. ಸ್ಟೇಜ್ ಕೂಡ ಹಾಕಿದ್ದಾರೆ. ಇಲ್ಲಿಂದ ನಮಗೆ 5 ಕರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ರೆ ಬಸ್ ಸಿಕ್ತಿತ್ತಂತೆ ಹೊರನಾಡಿಗೆ. ಆದರೆ ಬಸ್ ಸ್ಟ್ಯಾಂಡಿಗೆ ಬರುವಷ್ಟರಲ್ಲಿ ಹೊರಟೋಗಿತ್ತು. ಅಲ್ಲಿಂದ ನಾವು ಪ್ರೈವೇಟ್ ಬಸ್ಸಿಗೆ ಹೋದ್ವಿ. ಎಲ್ಲ ಬಸ್ ಮೇಲೂ ಅನ್ನಪೂರ್ಣೇಶ್ವರಿ ಅಂತ ಬರೆದಿದ್ದಾರೆ. ನಾವಿಲ್ಲಿ ಬಸ್ ಹತ್ತಿದಾಗ ಮೇ ಬಿ 5:45 ಅಥವಾ 6 ಗಂಟೆ ಅಂತ ಅನಿಸುತ್ತೆ. ಪ್ರೈವೇಟ್ ಬಸ್ಸಿಗೆ ಹೊರಟಿದ್ದು. ಬಸ್ ಚಾರ್ಜ್ ಎಷ್ಟಾಯಿತು ಅನ್ನೋದನ್ನು ನಾನು ನಿಮಗೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಚಿಕ್ಕಮಂಗ್ಳೂರಿಂದ ಶೃಂಗೇರಿಗೆ ಬಂದಿದ್ದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ, ಮಿಸ್ ಆಗಿದೆ. ಇಲ್ಲಿ ನೋಡಿ 35 ಜೈಪುರಾಗೆ. ಶೃಂಗೇರಿಯಿಂದ ಜೈಪುರಿಗೆ ಹೋಗ್ತಾ ಇದ್ದೀವಿ. 35 ರೂಪಾಯಿ ಬಸ್ ಚಾರ್ಜ್ ಇದೆ.
ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಬಸ್ಗಳಲ್ಲಿ ಹಾಡು ಹಾಕಿರ್ತಾರೆ, ಅದನ್ನು ಕೇಳ್ಕೊಂಡು ಹೋಗೋದೇ ಒಂಥರ ಚೆಂದ. ಜೈಪುರ್ನಲ್ಲಿ ಇಳಿದು ನಮಗೆ ಮತ್ತೊಂದು ಪ್ರೈವೇಟ್ ಬಸ್ಗೆ ಅದೇ ಬಸ್ನವ್ರು ಹತ್ಸಿದ್ರು. ನಾವಿಲ್ಲಿ ಗವರ್ನಮೆಂಟ್ ಬಸ್ ಸಿಗುತ್ತೆ ಅಂತಲೇ ಬಂದಿದ್ದು, ಅದೇ ಪ್ರೈವೇಟ್ ಬಸ್ ಸಿಕ್ತು. ಇಲ್ಲಿಂದ ಹೊರನಾಡಿಗೆ ಎಷ್ಟು ಬಸ್ ಚಾರ್ಜ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ 85 ರೂಪಾಯಿ, ಒಬ್ರಿಗೆ 85 ರೂಪಾಯಿ, ಇಬ್ಬರಿಂದ 170 ರೂಪಾಯಿ ಆಯಿತು. ಪ್ರೈವೇಟ್ ಬಸ್ನಲ್ಲೂ ಚೆಕ್ಕಿಂಗ್ ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ, ಆದರೆ ಈ ಬಸ್ನಲ್ಲಿ ಕೂಡ ಚೆಕ್ಕಿಂಗ್ ಅವ್ರು ಬಂದಿದ್ದರು. ಅಲ್ಲಿ ಲೋಕಲ್ ಅವ್ರಿಗೆ ಅಷ್ಟೇನು ಭಯ ಅನಿಸಲಿಲ್ಲ, ಬಟ್ ನಮಗೆ ಇವತ್ತೇ ಫಸ್ಟ್ ಟೈಮ್ ಬಂದಿರೋದಲ್ವ, ಪ್ರೈವೇಟ್ ಬಸ್ಗೆ ಹೋಗೋದು ಸ್ವಲ್ಪ ಭಯ ಅನ್ನಿಸ್ತು. ಕಳಸಾ ಹತ್ತಿರ ಬರೋವರೆಗೂ ಸ್ವಲ್ಪ ಭಯ ಅನ್ನಿಸ್ತು. ಬಸ್ಸಲ್ಲಿ ಜಾಸ್ತಿ ಜನ ಇರಲಿಲ್ಲ. ಕಳಸಾ ಹತ್ತಿರ ಬಂದಮೇಲೆ ತುಂಬ ಜನ ಹತ್ಕೊಂಡ್ರು ಬಸ್ಸಿಗೆ. ನಾವು ಹೊರನಾಡಿಗೆ ಹೋಗಿ ತಲುಪುವಷ್ಟರಲ್ಲಿ ಸುಮಾರು ಒಂದು 7:30-8 ಗಂಟೆ ಮೇಲಾಗಿತ್ತು. 2 ಹಾಫ್ 2 ಫುಲ್ ಯಾರಮ್ಮ? 2 ಫುಲ್ ನೀವು 2 ಹಾಫ್ ಯಾರು? ಅವನಾ? ನಾವು ಯಾರಿಗೂ ಹೇಳ್ದೆ ಇಬ್ಬರೇ ಬಂದಿದ್ದ ಉದ್ದೇಶ ಇಷ್ಟೇ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಹಿಂಗೆ ಕೆಲವು ಕಡೆ ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಾಗತ್ತೆ, ಕೆಲವು ಕಡೆ ಸೀಟ್ ಸಿಗಲ್ಲ. ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ, ಹಾಗಾಗಿ ಇಬ್ಬರೇ ಬಂದಿದ್ದು. ಹೊರನಾಡಿಗೆ ಹೋಗಿದ್ದ ವಿಡಿಯೋ ನೆಕ್ಸ್ಟ್ ಬರುತ್ತೆ, ವೆಯ್ಟ್ ಮಾಡಿ.